ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್ ಸರ್ ಕಾಶಿ ಅನ್ನೋರು ಯಾವ ವಾರ್ಡಲ್ಲಿ ಇದ್ದಾರೆ? ರೈಟ್ ಹೋಗಿ. ಹಾ, ಥ್ಯಾಂಕ್ ಯು. ಬಾ. ಅಮ್ಮ, ಶಾಲಿನಿ ಕಲ್ಕಿ ಅಲ್ಲಿದ್ದಾರೆ, ಬನ್ನಿ ಬನ್ನಿ. ಕಲ್ಕಿ ಅಲ್ಲಿ ನೋಡು. ಕಲ್ಕಿ ಏನು ಕಾಶಿ ಎಲ್ಲೋ? ಕಲ್ಕಿ ಕಾಶಿಗೇನಾಯ್ತು? ನಿನ್ನೆ ಕೇಳ್ತಿರೋದು, ಬಾಯ್ ಬಿಟ್ಟು ಮಾತಾಡು. ಹೇಳೋ ಕಲ್ಕಿ, ಎಲ್ಲೋ ಅವರು? ಕಲ್ಕಿ ನಿನ್ ಜೊತೆ ತಾನೇ ಇದ್ದ, ಇದೆಲ್ಲ ಹೇಗಾಯ್ತು? ಅಕ್ಕ, ಅಣ್ಣನ್ಗೇನು ಆಗಿಲ್ಲ ಅಕ್ಕ. ಸುಳ್ಳು ಹೇಳ್ಬೇಡ ನೀನು. ನನ್ ಫ್ರೆಂಡ್ ನಿರ್ಮಲಾ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ಲು. ಅವನಿವಾಗ ಹೇಗಿದ್ದಾನೆ? ಅಕ್ಕ, ಹೇಳೋದು ಅರ್ಥ ಮಾಡ್ಕೊಳಕ್ಕ. ಅಣ್ಣನ್ಗೇನು ಆಗಿಲ್ಲ, ಅವನು ಹುಷಾರಾಗೇ ಇದ್ದಾನೆ. ನೀವೆಲ್ಲ ಮನೆಗೆ ಹೋಗಿ, ನಾನು ಅಣ್ಣನ್ ಕರ್ಕೊಂಡ್ ಬರ್ತೀನಿ. ಏಯ್, ಬುದ್ಧಿ ಇಲ್ದೇ ಇರೋಂತರ ಮಾತಾಡ್ಬೇಡ. ನಾನು ಈಗ್ಲೇ ಅವನನ್ನ ನೋಡ್ಬೇಕು. ಎಲ್ಲಿದ್ದಾನೆ ಅಂತ ಹೇಳು. ಭಾವನ್ಗೇನು ಆಗಿಲ್ಲ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಭಾವನ್ಗೇನು ಆಗಲ್ಲ. ಅದಕ್ಕೆ ಸುಳ್ಳು ಹೇಳ್ಬೇಡ. ಕಾಶಿ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಿದ್ದಾನೆ ಅಂತ ತಿಳ್ಕೊಂಡೆ. ನಾವೆಲ್ಲರೂ ಆತಂಕದಿಂದ ಓಡ್ ಬಂದಿದ್ದು. ಅವನ್ಗೇನಾಗಿದೆ ಅಂತ ಹೇಳು. ಕಲ್ಕಿ, ಅವ್ರಿಗೇನಾಗಿದೆ ಅಂತ ಹೇಳೋ. ನನಗ್ ತುಂಬಾ ಭಯ ಆಗ್ತಿದೆ. ಭಯ ಪಡ್ಬಿಡಿ, ಅದಕ್ಕೆ ಅಣ್ಣನ್ಗೇನು ಆಗಿಲ್ಲ. ಕಲ್ಕಿ, ಕಾಶಿ ಈ ಪರಿಸ್ಥಿತಿ ಬರಕ್ ಯಾರು ಕಾರಣ ಅಂತ ಹೇಳು. ಅವ್ರಿಗೊಂದು ಗತಿ ಕಾಣಿಸ್ತೀನಿ. ಕೋಪ ಮಾಡ್ಕೋಬಿಡಿ ಬಾವ, ನಾನು ಹೇಳೋ ಮಾತು ಸ್ವಲ್ಪ ಕೇಳಿ. ಅಮ್ಮ, ಆಫೀಸಿಂದ ಒಂದು ಇಂಪಾರ್ಟೆಂಟ್ ಕಾಲು. ನೀನು ಹೋಗಿರು, ನಾನು ಬರ್ತೀನಿ. ಬೇಗ ಬಾ. ಹಲೋ ಕಾಶಿ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ? ರೈಟ್ ಹೋಗಿ. ಸರಿ. ಕಲ್ಕಿ, ಕಾಶಿ ಎಲ್ಲಿದ್ದಾನೆ ಅಂತ ಹೇಳ್ತೀಯೋ ಇಲ್ವೋ? ಅಕ್ಕ, ಅಣ್ಣ ಇವಾಗ ಇದೇ ವಾರ್ಡಲ್ಲಿದ್ದಾನೆ. ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ನಮ್ನ ಯಾರನ್ನೂ ಒಳಗಡೆ ಬರಬೇಡಿ ಅಂತ ಹೇಳಿದ್ದಾರೆ. ಹಲೋ, ಯಾರು ನೀವು? ಏನ್ ಹೀಗ್ ನುಗ್ತಾ ಇದ್ದೀರಲ್ಲ? ಡಾಕ್ಟರ್, ನಾನು ಅವ್ರ ತಂಗಿ. ಈಗ ಅವ್ರ ಕಂಡೀಷನ್ ಹೇಗಿದೆ? ಈಗಲೇ ಏನು ಹೇಳೋಕ್ಕಾಗೋದಿಲ್ಲ. ಟ್ರೀಟ್ಮೆಂಟ್ ನಡೀತಾ ಇದೆ. ನೀವು ಸ್ವಲ್ಪ ಹೊರಗಡೆ ಇರಿ. ಡಾಕ್ಟರ್ ಪ್ಲೀಸ್, ನಾನು ಅವ್ರನ್ನ ಒಂದ್ಸಲ ನೋಡ್ತೀನಿ. ನೋಡಿ, ಹೇಳೋದ್ ಕೇಳಿ. ಅವರು ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾರೆ. ಈ ಸಮಯದಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಡಾಕ್ಟರ್, ನಾನು ಒಬ್ಳು ನರ್ಸೆ. ಹಾಗಾದ್ರೆ ನಿಮಗ್ ಗೊತ್ತಿಲ್ಲದೆ ಇರೋದು ಏನೂ ಇರೋದಿಲ್ಲ. ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ ಯಾರಾದರೂ ಡಿಸ್ಟರ್ಬ್ ಮಾಡ್ತಾರಾ? ಪ್ಲೀಸ್ ಹೊರಗಡೆ ಹೋಗಿ. ಡಾಕ್ಟರ್ ಪ್ಲೀಸ್, ಡಾಕ್ಟರ್ ಒಂದ್ಸಲ ಅವ್ರನ್ನ ನೋಡ್ತೀನಿ ಪ್ಲೀಸ್. ಸರ್, ನೀವಾದ್ರೂ ಅವ್ರಿಗೆ ಹೇಳಿ ಸರ್. ಡಾಕ್ಟರ್ ಪ್ಲೀಸ್, ಡಾಕ್ಟರ್. ಸರ್, ಕರ್ಕೊಂಡು ಹೋಗಿ ಸರ್ ಪ್ಲೀಸ್. ಅದಕ್ಕ ಬಾ ಹೋಗೋಣ. ನನ್ ಗಂಡನ್ನ ಉಳಿಸ್ಕೊಡಪ್ಪ ತಂದೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಜವಾಬ್ದಾರಿ ಇಲ್ದೆ ದಿನ ಕುಡ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡುವಾಗ ಇವ್ರನ್ನ ಯಾಕಾದ್ರೂ ಮದುವೆ ಆದ್ನೋ ಅಂತ ದಿನ ಕೊರಗ್ತಿದ್ದೆ. ಆದ್ರೆ ಈಗ ರಾಧಿಕನಿಂದ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ತಾಯಿಗೊಳ್ಳೆ ಮಗನಾಗಿ, ಹೆಂಡತಿಗೊಳ್ಳೆ ಗಂಡನಾಗಿ, ತಮ್ಮ ತಂಗಿರ್ಗೆ ಒಳ್ಳೆ ಅಣ್ಣನಾಗಿ ಜವಾಬ್ದಾರಿಯಿಂದ ಬದುಕ್ತಿದ್ದಾರೆ. ಇಂಥ ಸಮಯದಲ್ಲಿ ಅವರನ್ನ ನಮ್ಮಿಂದ ಕಿತ್ಕೋಬೇಡ. ನನ್ ಮಗಳಿಂದ ಅವ್ರಪ್ಪನ್ನ ಕಿತ್ಕೋಬೇಡ. ನನ್ ಮಗಳಿಗೆ ಅಪ್ಪ ಇಲ್ಲ ಅನ್ನೋವರೆಗೂ ಕೊನೆವರೆಗೂ ಕೊಡ್ಬೇಡ ತಂದೆ. ನನ್ ಗಂಡನ್ನ ಉಳಿಸ್ಕೊಡು. ಅದಕ್ಕೆ ಅಳಿಬೇಡಿ. ಅದಕ್ಕೆ ಗುರುಗೇನು ಆಗಲ್ಲ. ಅವ್ರಿಗೇನಾದ್ರೂ ಆದ್ರೆ ಆ ದೇವ್ರು ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಅದಕ್ಕೆ ನೀವು ಹಿಂಗೆ ಹೇಳೋದು ನನ್ನ ಕೈ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಅವ್ರಿಗೇನು ಆಗಲ್ಲ. ಬನ್ನಿ ಹೋಗೋಣ ಪುಟ, ಬಾ ಹೋಗೋಣ. ಅದಕ್ಕೆ
ಬನ್ನಿ ಹೋಗೋಣ. ಅತ್ತೆ, ತಾತ ನಮ್ನೆಲ್ರನ್ನು ಬಿಟ್ಟು ಹೋದಂಗೆ ಅಪ್ಪನ ನನ್ನ ಬಿಟ್ಟು ಹೋಗ್ತಾರಾ? ಭಯ ಪಡ್ಬೇಡ, ನನ್ನ ಪರಿಸ್ಥಿತಿ ನಿನಗ್ ಬರಲ್ಲ. ನಾನಿದ್ದೀನಲ್ವಾ, ಅವನ್ನ ಉಳಿಸ್ಕೊಳ್ಳೋಣ. ನಂಗೆ ತುಂಬಾ ಭಯ ಆಗ್ತಿದೆ ಅತ್ತೆ. ನಾನಿದ್ದೀನಲ್ವಾ, ಯಾಕೆ ಭಯ ಪಡ್ತೀಯಾ? ನೋಡು, ಅವನಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗೋಣ. ಹೆದರ್ಬೇಡ. ಋತ್ವಿ ಪುಟ್ಟಿ, ಅಳ್ಬೇಡ, ಅಪ್ಪನಿಗೇನೂ ಆಗಲ್ಲ. ಸರಿ ಚಿಕ್ಕಪ್ಪ. ಕಲ್ಕಿ, ನಿನ್ನ ಹತ್ರ ಮಾತಾಡಬೇಕು, ಒಂದು ನಿಮಿಷ ಬಾ. ಏನಾಯ್ತು ಶಶಿ ಅಣ್ಣ? ಕಲ್ಕಿ, ಇಲ್ಲಿಷ್ಟು ದೊಡ್ಡ ಅನಾಹುತ ಆಗಿದೆ. ಮನೇಲಿ ಏನಾಯ್ತು ಅಂತ ಗೊತ್ತಾ ನಿನಗೆ? ನೀನು ಶಾಲಿನಿ ಕಾಣ್ದಿರೋದಕ್ಕೆ ನೀವಿಬ್ರು ಓಡೋಗಿದ್ದೀರಿ ಅಂತ. ಆದ್ರೆ ಮಾತಿನ ನಂಬಿ ಪಂಕಜಮ್ಮ ಮನೆಗೆ ಬಂದು ದೊಡ್ಡ ರಾಧ ಅಂತಾನೆ ಮಾಡ್ಬಿಟ್ರು. ಅವ್ರಿನ್ನೂ ಹಾಗೆ ಇದ್ದಾರ? ನಾನ್ ಬದಲಾಗಿದ್ದಾರೆ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡು ಕಲ್ಕಿ, ಸಮಾಧಾನ ಮಾಡ್ಕೊ. ನಡಿ ಹೋಗೋಣ, ನಡಿ. ಜಾನಕಮ್ಮ, ರಾಧಿಕಾ ಮತ್ತೆ ನಿಮ್ ಜೊತೆ ನಾನೊಂದು ಸ್ವಲ್ಪ ಮಾತಾಡೋದಿತ್ತು. ಏನ್ ಬಿಕ್ತಿಯಮ್ಮ? ಶಾಲಿನಿ ಕಲ್ಕಿ ಕಾಣ್ತಿಲ್ಲ ಅಂತ ಆರೋಪ ಹೊರಿಸಿದ್ರಲ್ಲ, ಈಗೇನ್ ಹೇಳ್ತೀರಾ?